ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನು ತಗೊಬಂದಿದ್ದೇನೆ. ಇದು ನನ್ನ ಜೀವನದಲ್ಲೇ ನಡೆದಿರೋದು, ಈಗ ಸದ್ಯದಲ್ಲೇ ನಡೆದಿರೋದು. ಓಕೆನಾ? ಹಾಗೆ ಇದೇ ತರ ವಿಷಯವನ್ನು ನಾನು ಹಿಂದಿನ ವಿಡಿಯೋದಲ್ಲೂ ಇದೆ, ಸುಮಾರು ವಿಡಿಯೋ ಇದೆ. ಅಂದ್ರೆ ಕೊರಗಜ್ಜನ ಪವಾಡ, ನಿಮ್ಗೆ ತಮ್ಮನೇಲಿ ನೋಡಿದ್ಕೊಳ್ಳೆ ಗೊತ್ತಾಗಿರ್ಬೋದು. ಕೊರಗಜ್ಜನ ಬಗ್ಗೆ ಇದೆ ಇವ್ರದ್ದು ವಿಷಯ ಅನ್ಕೊಂಡು, ಅದು ನಿಮ್ಗೆ ಗೊತ್ತಾಗ್ಬೇಕಲ್ವಾ, ಪೂರ್ತಿ ವಿಷಯ ಗೊತ್ತಾಗ್ಬೇಕಲ್ವಾ. ಹಾಗಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲೂ ಇದೆ, 2-3 ಇದೆ ನನ್ನ ಜೀವನದಲ್ಲಿ ನಡೆದಿರೋದು. ಅಂದ್ರೆ ಕೊರಗಜ್ಜತನಿ ಎಂದು ಪವಾಡ, ಈಗೂ ಕೂಡ ಪವಾಡ ನಡೆದಿದೆ, ಅದನ್ನ ನಿಮ್ಗೆ ಹೇಳ್ಕೊತೇನೆ. ಓಕೆನಾ? ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಯಾಕಂದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನೀವು ಪಟ್ ಅಂತ ನೋಡ್ಬೋದು, ನಿಮ್ಗೆ ಪಟ್ ಅಂತ ಫ್ರೆಂಡ್ಸ್ ಹೇಳ್ತೇನೆ. ಕುತೂಹಲ ಬೇಗ ನಾನು ಹಿಂದಿನ ವಿಡಿಯೋದಲ್ಲಿ 1-2 ಪವಾಡ ಹೇಳಿದ್ನಲ್ವ, ಇದು ಕೂಡ ಹಾಗೆ ಪವಾಡ ಆಗಿದೆ. ಯಾಕಂದ್ರೆ ನನಗೆ ಕೊರಗತನಿಯನ್ನ ನಾನು ತುಂಬಾ ನಂಬ್ತೇನೆ. ಯಾಕಂದ್ರೆ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ, ಅಷ್ಟು ಆಸಕ್ತಿ ಅವನ ಬಗ್ಗೆ ಕೇಳೋದು, ಹಾಡಂತೂ ತುಂಬಾನೇ ಖುಷಿ ಕೊಡತ್ತೆ. ಹಾಗಾಗಿ ನನ್ಗೆ ಆ ದೇವರು ತುಂಬಾನೇ ಇಷ್ಟ ಆಗಿದೆ. ಓಕೆನಾ? ಹಾಗೆ ನನ್ಗೆ ತುಂಬಾ ಭಕ್ತಿನೂ ಇದೆ ಆ ದೇವರಲ್ಲಿ. ಅಷ್ಟು ಇಷ್ಟ ನನಗೆ, ಯಾಕೋ ಏನೋ ಗೊತ್ತಿಲ್ಲ, ತುಂಬಾನೇ ಇಷ್ಟ ಆಗತ್ತೆ. ಆ ಸಾಂಗ್ ಎಲ್ಲ ಕೇಳ್ತಾ ಇರ್ತೀನಲ್ವ ನಾನು. ಹಾಗಾಗಿ ನಾನು ಆ ದೇವ್ರ ಹತ್ರ ಮೊರೆ ಹೋದೆ. ಅದಕ್ಕೂ ಮೊದಲು ಏನಾಯ್ತು ಅಂತ ಹೇಳ್ತೇನೆ. ಓಕೆನಾ? ನಾನು ಚಾನೆಲ್ ಸ್ಟಾರ್ಟ್ ಮಾಡಿದ್ನಲ್ವ ಜನವರಿ 5, 2023 ಸ್ಟಾರ್ಟ್ ಮಾಡಿದೆ. ಅದೇನಾಯ್ತು ಗೊತ್ತಾ, ಮೊಬೈಲ್ ಕೂಡ ಸರಿ ಇರಲಿಲ್ಲ. 2 GB ರ್ಯಾಮ್, ಓಪೋ ಮೊಬೈಲು. ಅದರಲ್ಲಿ ಕಲ್ಲರು ಇರಲಿಲ್ಲ, ಸೌಂಡು ಇರಲಿಲ್ಲ. ಅಂದರೆ 4 ನಿಮಿಷ 5 ನಿಮಿಷದ ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ತುಂಬಾನೇ ತೊಂದರೆ ಕೊಡ್ತಾ ಇತ್ತು. ಎಡಿಟಿಂಗ್ ಮಾಡೋದು ಕಷ್ಟ ಇತ್ತು, ಯಾವುದಾದ್ರೂ ಆ್ಯಪ್ ಡೌನ್ಲೋಡ್ ಮಾಡೋದು ಕಷ್ಟ ಇತ್ತು. ಹೀಗೆಲ್ಲ ಆಯ್ತಲ್ವಾ. ಹಾಗಾಗಿ ನಾನು ಒಂದು 8 ತಿಂಗಳ ತನಕ ಏನೇನೋ ಮಾಡ್ತಾ ಬಂದೆ. ಅಲ್ಲೇನಾಯ್ತು, 8 ತಿಂಗಳಲ್ಲಿ ನನಗೆ 300ರಿಂದ 40 ಸಬ್ಸ್ಕ್ರೈಬರ್ ಆದರು. ನಾನು ಅಷ್ಟೇನು ವಿಡಿಯೋ ಹಾಕ್ತಿದ್ದೆ, ಅಷ್ಟೇನು ಸೌಂಡು ಇರಲಿಲ್ಲ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲಲ್ವಾ, ಸುಮ್ಮನೆ ಹಿಂಗೆ ಹಾಕ್ತಾ ಹೋಗ್ತಿದ್ದೆ ಅಷ್ಟೇ. ಏನೋ ಒಂದು ಕೆಲಸದ ಮಧ್ಯೆ ಏನಾದರೂ ಒಂದು ವಿಡಿಯೋ ಹಾಕ್ತಾ ಹೋಗ್ತಿದ್ದೆ. ಅಂದರೆ ನನಗೆ ಚಟುವಟಿಕೆಯಲ್ಲಿ ಇರೋದು ತುಂಬ ಜಾಸ್ತಿ ಅಲ್ವಾ, ಅದ್ರ ಬಗ್ಗೆನೇ ಹಾಕ್ತಿದ್ದೆ ನಾನು. ಖಾಲಿ ಇರಲ್ಲ. ಟೈಲರಿಂಗು, ಬ್ಯೂಟಿಷಿಯನ್ ಅಂದರೆ ಇಷ್ಟ, ಕೃಷಿ ಬಗ್ಗೆ ಇಷ್ಟ. ಹಾಗೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರೋದು, ಕೆಲಸದಲ್ಲಿ ಇರೋದು, ಹೀಗೆ ಏನಾದರೂ ಒಂದು ಕುತೂಹಲ ಇರುವಂಥದ್ದು ತುಂಬ ಇಷ್ಟಪಡ್ತೇನೆ. ಓಕೆನಾ? ನನ್ನ ಹತ್ರ ಆಗದೆ ಇದ್ರೂ ಕೂಡ ಅದನ್ನು ಪ್ರಯತ್ನ ಮಾಡೋದು ನನ್ನಲ್ಲಿದೆ, ಆ ಛಲ ಇದೆ. ಏನಾದರೂ ಒಂದು ಮಾಡಬಹುದು, ಮಾಡ್ತೇನೆ ಅನ್ನೋದು ಹೀಗಿದೆ ನನಗೆ. ಹಾಗಾಗಿ ನಾನು ಏನೋ ಒಂದು ವಿಡಿಯೋ ಹಾಕ್ತಾ ಬಂದೆ. ಅದೇ ಥರ ಅದಕ್ಕೆ ನಾನು ಹಾಬೀಸ್ ಅಂತ ಇಟ್ಕೊಂಡಿದ್ನಲ್ವ, ನಾನು ಅದೇ ರೀತಿ ಇರೋದ್ರಿಂದ ನಾನು ಹಾಬೀಸ್ ಅಂತ ಇಟ್ಕೊಂಡಿದ್ದೆ. ಚಟುವಟಿಕೆದೇ ಹಾಕ್ತಾ ಇರ್ತಿದ್ದೆ ವಿಡಿಯೋನ. ಓಕೆನಾ? ಹೀಗೆ ಆಗ್ತಾ ಇದ್ದಾಗ 8 ತಿಂಗಳಾದರೂ ಏನೂ ಆಗಿಲ್ಲ. ನನಗೆ ತುಂಬ ಬೇಸರ ಆಯಿತು. ಹಾಗಾಗಿ ನಾನು ಒಂದಿನ ಇನ್ನೊಂದು 400 ಹತ್ರ ಇತ್ತು, 500 ಕೂಡ ಆಗಿರಲಿಲ್ಲ. ಇನ್ನೊಂದು 4 ತಿಂಗಳ ಇದೆಯಲ್ವಾ, ಏನು ಮಾಡೋದು ಅಂತ ಸುಮ್ಮನೆ ಯೋಚನೆ ಮಾಡಿ ಅಂತೂ 2 ತಿಂಗಳಾಯಿತು. ಆಗಲೂ ಕೂಡ ನಂದು 500 ಆಗಿರಲಿಲ್ಲ. ಓಕೆನಾ? ಹಾಗೆ ಇನ್ನು 2 ತಿಂಗಳೇ ಇದೆ, ಏನು ಮಾಡೋದು, ಸಬ್ಬು ಆಗಲಿಲ್ಲ, WHO ಆಗಲಿಲ್ಲ. ತುಂಬ ಬೇಜಾರಾಯಿತು. ಈ ಮೊಬೈಲ್ ಅಂತೂ ಈ ರೀತಿ ಇದೆ, ಮೊಬೈಲಿಂದನೇ ಹೀಗಾಗ್ತಾ ಇದೆ ಅಂದ್ಕೊಂಡು ಬೇಸರ ಆಯಿತು. ಹಾಗೆ ನಾನು ಕೊರಗಜ್ಜನ ಮೊರೆ ಹೋದೆ. ಡೈಲಿ ದೇವ್ರ ಹತ್ರ ಕೇಳ್ಕೊತೀನಿ, ನನಗೆ 1 ವರ್ಷದ ಒಳಗಡೆ, ಅಂದರೆ ಮುಂದಿನ ಜನವರಿ 2024 ಜನವರಿ 5 ಬರೋದ್ರೊಳಗೆ ಯಾವುದಾದ್ರೂ ಒಂದು ಕಂಪ್ಲೀಟ್ ಆಗಲೇಬೇಕು ನನಗೆ ಅಂದ್ಕೊಂಡು ದೇವ್ರ ಹತ್ರ ಹೋದ್ನಲ್ವಾ. ದೇವ್ರ ಹತ್ರ ಮೊರೆ ಹೋದೆ. 2 ತಿಂಗಳ ಇದೆ. 2 ತಿಂಗಳ ಇರುವಾಗ ಮೊರೆ ಹೋದೆ. ಡೈಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ನಲ್ವಾ. ನಂತರ ನಾನು ಹಾಗೆ 1 ತಿಂಗಳಲ್ಲಿ ಮೊಬೈಲ್ ತಗೊಂಡೆ. ಮೊಬೈಲು ಚೆನ್ನಾಗಿರೋ ಮೊಬೈಲನ್ನೇ ತಗೊಂಡೆ. ಅಲ್ಲಿ 1 ತಿಂಗಳ ಇತ್ತಲ್ವಾ, ಆ 1 ತಿಂಗಳಲ್ಲಿ 500 ಆಗಿತ್ತು. ಓಕೆನಾ? ಹೇಗೂ ಮಾಡಿ ನಾನು ಹೀಗೆ ಮಾಡಿಕೊಂಡೆ, 500 ಸಬ್ಸ್ಕ್ರೈಬರನ್ನು ಮಾಡಿಕೊಂಡೆ. ಇನ್ನು 1 ತಿಂಗಳಿದೆ. 1 ತಿಂಗಳಲ್ಲಿ 1000 ಆಗಲೇಬೇಕು. ವಾಚಿಂಗ್ ಅವರು ಕಷ್ಟ ಇದೆ, ತುಂಬ ಆಗಬೇಕಲ್ವ, 4000 ಆಗಬೇಕಲ್ವ. ಅದಾದರೂ ಹೇಗಾದರೂ ಮಾಡ್ಕೋಬಹುದು. ನಂತರ ಇದಾದರೂ ಆಗಬೇಕು, ಒಂದಾದರೂ ಆಗಬೇಕು ಅಂತ ಡೈಲಿ ಮೊರೆ ಹೋದೆ. ಡೈಲಿ ದೇವರಿಗೆ ಅಂದರೆ ಕೇಳ್ಕೊತಿದ್ದೆ ನಾನು. ಸಾಯಂಕಾಲ, ರಾತ್ರಿ ಮಲಗಿದಾಗ ಕೊರಗಜ್ಜತನಿ ಒಂದು ಹಾಡು ಕೇಳೋದು. ಅವನ ಬಗ್ಗೆ ತುಂಬ ಇಷ್ಟ ಇತ್ತಲ್ವ, ಅವನದೇ ನೆನಪು ಮಾಡ್ಕೊಳ್ತಾ ಇರ್ತಿದ್ದೆ. ಹೀಗೆ ಖಾಲಿ ಇದ್ದಾಗ ಅದೇ ಯೋಚನೆ ಇರ್ತಿತ್ತು. ಸ್ವಲ್ಪ ಹಾಡು ಕೇಳೋದು, ಅವನ ಬಗ್ಗೆ ಏನೋ ಒಂದು ರೀತಿ ಆಸಕ್ತಿ.
ಅದೇ ಕೇಳ್ತಾ ನಂದು ಈ ರೀತಿ 1 ವರ್ಷ ಆಯ್ತಾ ಬಂತು, ಇನ್ನು 1 ತಿಂಗಳೇ ಇದೆ, ಆಗಬೇಕು ಹೇಗಾದರೂ ಮಾಡಿ ಆಗಬೇಕು ಅಂತ ಕೇಳ್ತಾ ಇದ್ನಲ್ವಾ. ಹಾಗೆ 1 ತಿಂಗಳೇ ಇತ್ತು. 1 ತಿಂಗಳಲ್ಲಿ ನಾನು ಹೀಗೆ ಹಾಗೋ ಹೀಗೋ ಅಂತ 800 900 ಹೀಗಾಯಿತು. ಅಲ್ಲಿ ಏನಾಯಿತು ಗೊತ್ತಾ, ಇಂಪಾರ್ಟೆಂಟ್ ಇದೆ ಇಲ್ಲಿ ನೋಡಿ, ನಾನು ಹೇಳ್ತೇನೆ ಈಗ. ಕೇವಲ ಒಂದು 5 ದಿನ ಇದೆ, 31 ಡಿಸೆಂಬರ್ 31 ನಾನು ಕೇವಲ ಎಷ್ಟು ಜನವರಿ 5 ಬರಲಿಕ್ಕೆ ಕೇವಲ 5 ದಿನ ಇತ್ತು. ನಂದು 800 ಇತ್ತು, 800 900 ಆಯ್ತಲ್ವಾ. ಇನ್ನು 100 ಆಗಬೇಕು, 100 ಸಬ್ಸ್ಕ್ರೈಬರ್ ಆಗಬೇಕು. ದೇವ್ರೆ ಇನ್ನು 4 ದಿನ ಇದೆ, 5 ದಿನ ಇದೆ, ಹೇಗೆ ಮಾಡ್ಕೊಳ್ಳೋದು ಅನ್ನೋ ಚಿಂತೆಲಿದ್ದೆ. ಆವಾಗ ನಂದು ಅಲ್ಲಿ 4-5 ದಿನದಲ್ಲಿ ನಂದು ಅಂದರೆ 31 ಡಿಸೆಂಬರ್ 31 ಅಲ್ಲಿ ನಂದು ಕಂಪ್ಲೀಟ್ ಆಯಿತು. ಓಕೆನಾ, 1000 ಆಯಿತು. ಜನವರಿ 5 ಅನ್ನೋ ತನಕ ನಂದು 1050 1100 ಹೀಗಾಯಿತು. ನೋಡಿದ್ರಲ್ಲ, ಈ ವಿಡಿಯೋ ನೋಡಿ ನಾನು ಹೀಗೆ ಹೇಳ್ತಾ ಇದ್ದೀನಲ್ವಾ, ಇದು ನಿಮಗೆ ಅರ್ಥ ಆಗಿರ್ಬೋದು ಅಲ್ವಾ. ಹೇಗೆ ದೇವ್ರದ್ದು ಮೊರೆ ಹೋದಾಗ ಒಂದು ಸ್ವಲ್ಪ ದಿನದಲ್ಲೇ ಅಂದರೆ 2 ತಿಂಗಳಲ್ಲೇ ನಾನು 100 ಮಾಡಿಕೊಂಡೆ. ನಂತರ ಹೇಗೆ ನಾನು ಮಾಡಿಕೊಂಡೆ ಅಲ್ವಾ, ಎಷ್ಟು ಒದ್ದಾಡಿದೆ. 10 ತಿಂಗಳ ತನಕ 500 ಸಬ್ಸ್ಕ್ರೈಬರ್, ನಂತರ ನಾನು 500 ಸಬ್ಸ್ಕ್ರೈಬರ್ 2 ತಿಂಗಳಲ್ಲಿ ಮಾಡಿಕೊಂಡೆ. ಹೇಗೆ ಅಲ್ವಾ ದೇವ್ರದ್ದು ಪವಾಡ ಹೇಗಿರುತ್ತೆ ಅಲ್ವಾ. ನಾನು ಅಂದ್ಕೊಂಡದ್ದು ಆ ದೇವರಲ್ಲಿ ನಾನು ಕೇಳ್ಕೊಂಡಿದ್ನಲ್ವಾ, ಹಾಗೆ ಆಯಿತು. ಕೇವಲ 5 ದಿನದಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಮುಗೀತು ಇದು 1 ವರ್ಷದೊಳಗೆ ಒಂದು ಆಸೆ ಆದರೂ ಈಡೇರಲ್ಲ ಅಂದ್ಕೊಂಡಿದ್ದೇನೆ ನಾನು. ಆದರೂ ಕೂಡ ನಂದು ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ನಾನು 1000 ಸಬ್ಸ್ಕ್ರೈಬರನ್ನು ಮಾಡಿಕೊಂಡೆ ಅಂದ್ಕೊಂಡು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.